ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಎಸ್.ಎಂ. ಸುದ್ದಿ ಮಿತ್ರ ನ್ಯೂಸ್ ಚಾನಲ್ಗೆ ಸುಸ್ವಾಗತ. ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕಿನ ಬೈರಾಪುರ ಗ್ರಾಮದ ಶ್ರೀ ತಾಯಮ್ಮ ದೇವಿ ಶ್ರೀ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ದಿನಾಂಕ 1/1/2026 ನಡೆದ ದೇವಿ ಜಾತ್ರಾ ಅಲಂಕಾರ ಹಾಗೂ ಡೊಳ್ಳು ಕುಣಿತ ಮಹಾಪ್ರಸಾದ ಜೊತೆಗೆ ಆ ಊರಿನ ಓಣಿಯಲ್ಲಿ ಮೆರವಣಿಗೆ ಸಹಿತ ಸಾಯಂಕಾಲ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಜರುಗಿತು. ಜಾತ್ರಾ ಮಹೋತ್ಸವ ಶ್ರೀ ತಾಯಮ್ಮ ದೇವಿ ಹಾಗೂ ಶ್ರೀ ದುರ್ಗಾದೇವಿ ಸೇವಾ ಸಮಿತಿ ಬೈರಾಪುರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಸದ್ಭಕ್ತರು ಭಾಗವಹಿಸಿದರು. ವರದಿ ಅಮರಯ್ಯ ಬಸಾಪುರ ಮಠ. ಈ ಒಂದು ಅಗಸ್ತ್ಯ ನಕ್ಷತ್ರ ಕಡಲ ಕುಡಿದಂತೆ ವ್ಯಾಪ್ತನೊಂದಿಗೆ ಗಾತ್ರದಲ್ಲಿ ಸೂರ್ಯನನ್ನು ಅದೆಷ್ಟು ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ನಮ್ಮೂರಿನ ಅಭಿವೃದ್ಧಿ ಅಧಿಕಾರ ನೀತಿಗೆ ಪಾತ್ರರಾಗಿರ್ತಕ್ಕಂಥ ಯುವಕರ ನಾಯಕ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ 2026ನೇ ಸಾಲಿನ ಶ್ರೀ ತಾಯಮ್ಮ ಹಾಗೂ ದುರ್ಗಾದೇವಿ ಜಾತ್ರೆಗೆ
ತಮ್ಮೆಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳಿಗೆ ಸ್ವಾಗತ ಕೋರುತ್ತಾ ಈ ಒಂದು 30ರಿಂದ ಪ್ರಾರಂಭವಾದ ನಮ್ಮ ಗ್ರಾಮದ ಜಾತ್ರೆ 1ನೇ ತಾರೀಕಿಗೆ ಮುಕ್ತಾಯವಾಗಿದೆ. ಇವತ್ತು ಮುಕ್ತಾಯ ದಿವಸ. ಅಲ್ಲೇ ಹಿಂದೆ ನಮ್ಮ ಎಲ್ಲ ಭಕ್ತಾದಿಗಳು ತಮ್ಮ ಚಾನಲಿಗೆ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನಾನು ಕೂಡ ನಿಮ್ಮ ಚಾನಲಿಗೆ ನನ್ನ ಅನಿಸಿಕೆಯನ್ನು ಹೇಳಬೇಕಂದ್ರೆ, ಇವತ್ತಿನ ದಿವಸ ಬೆಳಗ್ಗೆ ಒಂದು ಯೋಗ ಪಂಕ್ತಿ ಕಾರ್ಯಕ್ರಮ ಮುಗಿದ ಮೇಲೆ ಶ್ರೀ ದುರ್ಗಾದೇವಿಯು ಪ್ರತಿ ಮನೆಗೆ ಭಕ್ತರ ಮನೆಗೆ ದರ್ಶನ ಕೊಟ್ಟು ಒಂದು ಉಡಿ ತುಂಬುವ ಒಂದು ಕೆಲಸ ಆಗ್ತಾಯಿದೆ. ಈ ಒಂದು ಮನೆಗೆ ದರ್ಶನ ಅಂದರೆ ದೇವಿಯು ಪ್ರತಿಯೊಂದು ಮನೆಗೂ ಆಗಮಿಸೋದ್ರಿಂದ ಆ ಒಂದು ಮನೆಯ ಸುಖ ಸಂಪತ್ತು, ಆರೋಗ್ಯ, ಆ ಕುಟುಂಬದ ಒಂದು ಏಳಿಗೆ ಆಗಲಿ ಅಂತೇಳಿ ನಮ್ಮೆಲ್ಲ ಭಕ್ತರನ್ನು ಒಂದು ಸುದೈವದಿಂದ ನಡೆಸಿಕೊಂಡು ಹೋಗ್ತಾ ಇದ್ದಾಳೆ. ನಮಗೆ ಗೊತ್ತಿರುವ ಹಾಗೆ ಪ್ರತಿ ನಮ್ಮ ಭಾರತ ದೇಶವು ಸನಾತನ ಧರ್ಮವಾಗಿದೆ. ಯಾಕಂದರೆ ನಮ್ಮ ಪ್ರಾಚೀನ ಸಂಸ್ಕೃತಿ ಕೂಡ ಸನಾತನ ಧರ್ಮದ್ದಾಗಿದೆ. ಹೀಗಾಗಿ ನಮ್ಮ ಭಾರತದ ಭಕ್ತರು, ಪ್ರಜೆಗಳಿರ್ಬೋದು, ಒಂದು ದೇವರಲ್ಲಿ ಬಹಳಷ್ಟು ನಂಬಿಕೆವಾದಂಥ ಒಂದು ಅಗಾಧವಾದ ನಂಬಿಕೆ ಇಡ್ತಾರೆ. ಈ ಒಂದು ನಂಬಿಕೆ ನಮಗೊಂದು ಇವತ್ತಿನ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ವರ್ಷ ಪೂರ್ತಿ ಎಲ್ಲ ನಮ್ಮ ರೈತ ಕುಟುಂಬದವರು ದುಡಿದು ಒಂದು 2-3 ದಿವಸ ಒಂದು ಭಕ್ತರ ಸೇವೆ, ಒಂದು 2-3 ದಿವಸ ಒಂದು ದೇವರ ಒಂದು ಸೇವೆ ಇರಲಿ ಅಂಥೇಳಿ ನಾವು ಪ್ರತಿ ವರ್ಷ ಈ ಒಂದು ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಅಮ್ಮಿಗೆ ಒಂದು ಬ್ಯಾಟಿ ಕಾಣಿಕೆ ಇರ್ತದೆ. ಆ ಕಾಣಿಕೆ ಕೂಡ ಎಲ್ಲ ಸ್ವೀಕಾರಲ್ಲೇ ಮುಕ್ತಾಯವಾಗಿದೆ. ಹಾಗೂ ಒಂದು ಜಾತ್ರೆ ಮಾಡೋದು ಉದ್ದೇಶ ಏನಂದರೆ, ಒಂದು ಬಂಧು ಬಾಂಧವರು, ಒಂದು ಕುಟುಂಬದ ಒಂದು ಅವಿನಾಭಾವ ಸಂಬಂಧ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ಒಂದು ಪ್ರಾಚೀನ ಕಾಲದಿಂದ ಕೂಡ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಇಂದು ಕೂಡ ಇನ್ನೂ ಈ ಒಂದು ಜಾತ್ರೆಯ ಉದ್ದೇಶ ಹಾಗೂ ಇದರ ಒಂದು ಮಹತ್ವದ ಕೆಲಸ ಏನಂದರೆ, ಜನರಲ್ಲಿ ಒಂದು ಒಗ್ಗಟ್ಟಿನ ಭಾವ ಕೂಡ ಮೂಡಲಿ ಅಂಥೇಳಿ, ಅದೇ ರೀತಿಯಾಗಿ ಎಲ್ಲರೂ ನಮ್ಮವರು ಅನ್ನೋ ಒಂದು ಕೂಡ ಭಾವನೆ ಜನರಲ್ಲಿ ಬರಲಿ ಅಂಥೇಳಿ ಒಂದು ಜಾತ್ರೆ ವಿಶೇಷ ಇರ್ತದೆ. ಅದೇ ರೀತಿಯಾಗಿ ಒಂದು 3 ದಿವಸಗಳ ಕಾಲ ಜಾತ್ರೆ ಸುಗಮವಾಗಿ ನಡೆದಿದೆ. ಈ ಒಂದು ಜಾತ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಕ್ತಾದಿಗಳು ಆಗಮಿಸಿ ಒಂದು ದೇವಿಯು ಒಂದು ಕೀರ್ತಿ ಕೂಡ ಒಂದು ಇಡೀ ನಮ್ಮ ರಾಷ್ಟ್ರಕ್ಕೆ ಹಬ್ಬಲಿ ಅಂತೇಳಿ ನಾನು ಇಲ್ಲಿ ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಕೂಡ ರಾತ್ರಿ ಸಮಯದಲ್ಲಿ ನಾಟಕ ಇರುತ್ತದೆ ಹಾಗೂ ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಭಕ್ತಾದಿಗಳು ಭಾಗಿಯಾಗಿ ಒಂದು ಜಾತ್ರೆಯ ವೈಭವವನ್ನು ಕೂಡ ತಾವು ಅಲಂಕರಿಸಿ ಒಂದು ಜಾತ್ರೆಯ ಮೆರಗನ್ನು ಕೂಡ ತಾವು ಪಡೆದುಕೊಳ್ಬೇಕಂತೇಳಿ ನಾನು ಮತ್ತೊಮ್ಮೆ ಭಕ್ತರಲ್ಲಿ ಮನವಿ ಮಾಡಿಕೊಳ್ತಾ, ಈ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ಸುದ್ದಿ ಚಾನಲ್ಗೆ ನನ್ನ ಹಾಗೂ ಗ್ರಾಮದ ಸಮಸ್ತ ಭಕ್ತಾದಿಗಳ ಪರವಾಗಿ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.